ರೈತನಿಂದ ರಾಮಲಲ್ಲಾಗೆ 1 ಕೆಜಿ ಜಗತ್ತಿನ ಅತ್ಯಂತ ದುಬಾರಿ ಮಾವು. ಅಯೋಧ್ಯೆಯ ಸ್ಥಳೀಯ ರೈತ ಓಂಪ್ರಕಾಶ್ ಸಿಂಗ್ ಬೆಳೆದ ಮಾವು ವಿಶ್ವದ ಅತ್ಯಂತ ದುಬಾರಿ ಮಿಯಾಜಾಕಿ ಜಪಾನ್ನ ವಿಶೇಷ ತಳಿ. ಪ್ರತಿ ಕೆಜಿಗೆ 2.5 ಲಕ್ಷದಿಂದ 3 ಲಕ್ಷ. ಒಂದು ಹಣ್ಣಿಗೆ ಬರೋಬ್ಬರಿ 60 ರಿಂದ 80 ಸಾವಿರ. ಈ ಹಣ್ಣನ್ನು ಬೆಳೆಸುವಾಗ ರಾಜಾತಿಥ್ಯದ ಆರೈಕೆಯಲ್ಲಿ ಬೆಳೆಸಲಾಗುತ್ತೆ. 9 ಮತ್ತು 10ನೇ ತರಗತಿಗೂ ಪಿಯುಸಿ ಉಪನ್ಯಾಸಕರಿಂದ ಪಾಠ. ಹೈಸ್ಕೂಲ್ ಶಿಕ್ಷಕರ ಕೊರತೆ ನೀಗಿಸಲು ಸರ್ಕಾರದ ಹೊಸ ಕ್ರಮ. ಪಿಯು ಉಪನ್ಯಾಸಕರಿಗೆ 9, 10ನೇ ಕ್ಲಾಸ್ಗೆ ಬೋಧನೆ ಜವಾಬ್ದಾರಿ. ಪದವಿ ಪೂರ್ವ ಶಿಕ್ಷಣ ನೇಮಕಾತಿ ನಿಯಮ 2013ಕ್ಕೆ ತಿದ್ದುಪಡಿ. ಕರಡು ನಿಯಮದ ಬಗ್ಗೆ 7 ದಿನಗಳಲ್ಲಿ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಲಕ್ಷಗಟ್ಟಲೆ ಹಣ, ಚೆಕ್ ನೋಡಿ ಲೋಕಾಯುಕ್ತರು ಶಾಕ್. ಬೀದರ್ ವಿವಿಧ ಸ್ಥಳಗಳಿಗೆ ಉಪ ಲೋಕಾಯುಕ್ತ ನ್ಯಾಯಾಧೀಶ ಬಿ ವೀರಪ್ಪ ಭೇಟಿ. ಬ್ರಿಮ್ಸ್ ಆಸ್ಪತ್ರೆ ಭೇಟಿ ವೇಳೆ ಅವ್ಯವಸ್ಥೆ ಹಾಗೂ ಸ್ವಚ್ಛತೆಯ ಕೊರತೆ. ಈ ವೇಳೆ ಲ್ಯಾಬ್ ಟೆಕ್ನಿಷಿಯನ್ ಬಳಿ ಕಂತೆ ನೋಟು ಪತ್ತೆ. ಸದ್ಯ ಪತ್ತೆಯಾದ ಹಣವನ್ನು ಜಪ್ತಿ ಮಾಡಿ ಸ್ವಯಂ ಪ್ರೇರಿತ ಕೇಸ್ ದಾಖಲು. ದೇಶಾದ್ಯಂತ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ವತಿಯಿಂದ ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನಾಳೆ ಮಧ್ಯಾಹ್ನ 2ರಿಂದ ಸಂಜೆ 5:15ರವರೆಗೆ ನಡೆಯಲಿದೆ. ನೀಟ್ ನಾಳೆ ಬೆಳಗ್ಗೆಯಿಂದ ಸಿಆರ್ಪಿಎಫ್ ಮತ್ತು ಸ್ಥಳೀಯ ಪೊಲೀಸರ ಭದ್ರತೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಕ್ರಮ ಕೈಗೊಳ್ಳಲಾಗಿದೆ. ದರ್ಶನ್ ಅಭಿಮಾನಿಗಳಿಗೆ ಸಣ್ಣ ಖುಷಿಯ ಸುದ್ದಿಯೊಂದು ದೊರೆತಿದೆ. ನಟ ದರ್ಶನ್ ಅವರ ಸಿನಿಮಾ ಇದೀಗ OTT ಹಾಗೂ ಟಿವಿಗೆ ಬರಲು ಸಜ್ಜಾಗಿದೆ. ದರ್ಶನ್ ಒಟ್ಟಾರೆಯಾಗಿ ಈಗಾಗಲೇ ವರ್ಷಕ್ಕೂ ಅಧಿಕ ಸಮಯ ಜೈಲುವಾಸ ಅನುಭವಿಸಿದ್ದಾರೆ. ಇನ್ನು 1 ವರ್ಷ ದರ್ಶನ್ ಜೈಲಿನಲ್ಲಿಯೇ ಇರಬೇಕಿದೆ. ಇದೀಗ ಡೆವಿಲ್ ಸಿನಿಮಾದ ಡಿಜಿಟಲ್ ಮತ್ತು ಸ್ಯಾಟಲೈಟ್ ಹಕ್ಕು ಖರೀದಿ ಮಾಡಿದ್ದು, ಸಿನಿಮಾವನ್ನು ಅದ್ದೂರಿಯಾಗಿ OTTಯಲ್ಲಿ ಹಾಗೂ ಟಿವಿಯಲ್ಲಿ ಬಿಡುಗಡೆ ಮಾಡಲು ಯೋಜನೆ ರೂಪಿಸಿಕೊಂಡಿದೆ.